ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ದೇಶದಾದ್ಯಂತ ಒಂದು ವಿಚಾರ ಭಾಳಷ್ಟು ಪಾತ್ರ ಪ್ರಚಲಿತದಲ್ಲಿರ್ತಕ್ಕಂಥದ್ದು, ಭಾಳ ಒಂದು ಶಿಕ್ಷಣ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಘಾಸವಾಗಿರ್ತಕ್ಕಂಥ ವಿಚಾರ ಯಾವುದು ಅಂತಂದರೆ ಸೇವಾ ನಿರತ ಶಿಕ್ಷಕರಿಗೆ TET ಕಂಪಲ್ಸರಿ. ಸುಪ್ರೀಂ ಕೋರ್ಟ್ ಭಾಳಷ್ಟು ದಿನಗಳ ಹಿಂದೆ ಈ ಒಂದು ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಪಾತ್ರ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಸಾಕಷ್ಟು ರಾಜ್ಯಗಳು, ತಮಿಳುನಾಡು, ಮಹಾರಾಷ್ಟ್ರ, ಬಿಹಾರ್ ಎಲ್ಲ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದವು. ಸೇವಾನಿರತ ಶಿಕ್ಷಕರಿಗೆ TET ಬೇಡ ಅನ್ನುವಂಥ ವಿಚಾರಕ್ಕೋಸ್ಕರ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈಗ ಆಲ್ರೆಡಿ ಸೇವೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ TET ಕಂಪಲ್ಸರಿ ಅನ್ನು ಮಾಡಿದೆ ಮತ್ತು ತೀರ್ಪನ್ನು ಕೊಟ್ಟಿದೆ. ಸೊ ಸ್ನೇಹಿತರೆ, ಏನಾಗಿದೆ ಅಂತಂದರೆ ಸ್ಥಳೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ನೇಮಕಗೊಂಡ ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಹೊಡೆತವನ್ನು ನೀಡಿದೆ. ಯಾಕೆ ದೊಡ್ಡ ಹೊಡೆತ ನೀಡಿದೆ ಅಂತಂದರೆ ಸಾಮರ್ಥ್ಯ ಪರೀಕ್ಷೆಯ ವಿರುದ್ಧ ಶಿಕ್ಷಕರ ಸಂಘಟನೆಗಳು ಮೇಲ್ಮನವಿಯನ್ನು ಸಲ್ಲಿಸಿದ್ದವು. ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಏನು ಸಲ್ಲಿಸಿದ್ವಲ್ಲ, ಆ ಒಂದು ಅಪ್ಲಿಕೇಶನ್ನು ಅರ್ಜಿ ತಿರಸ್ಕಾರಗೊಂಡಿದೆ ಅಥವಾ ವಜಾಗೊಳಿಸಿರ್ತಕ್ಕಂಥದ್ದು. ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ BV ನಾಗರತ್ನ ಮತ್ತು ಉಜ್ವಲ್ ಬುನ್ಯಾ ಅಂತಕ್ಕಂಥವರ ಪೀಠ ಸ್ಪಷ್ಟವಾಗಿ ಹೇಳಿದ್ದು ಏನು ಹೇಳಿದೆ? ಸಾಮರ್ಥ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸದ ಶಿಕ್ಷಕರು ರಾಜೀನಾಮೆ ನೀಡಬೇಕು. ಕಲಿಸಲು ಬಯಸುವವರು ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಶಿಕ್ಷಕರು ರಾಷ್ಟ್ರದ ನಿರ್ಮಾತೃಗಳು, ಅವರು ನಿರಂತರವಾಗಿ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಅರ್ಜಿದಾರರ ಗಮನ ಕೇವಲ ಸಂಬಳ ಮತ್ತು ಬಡ್ತಿ ಮೇಲಿದೆ ಎಂದು ಅವರೇನು ಪಾತ್ರ ಇದನ್ನು ಭಾಳ ಸಾರಾಸಗಟವಾಗಿ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ. ದೇಶದಲ್ಲಿ ಲಕ್ಷಾಂತರ ಜನರು ನಿರುದ್ಯೋಗಿಗಳಾಗಿದ್ದು ನೀವು ನಿಮ್ಮನ್ನು ಉನ್ನತೀಕರಿಸಿಕೊಳ್ಳಲು ಬಯಸದಿದ್ದರೆ ಅವರು ನೀವು ಈ ಒಂದು ಹುದ್ದೆ ಒಳಗೆ ಇರಬೇಡ್ರಿ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಅವರು ಸಾಮರ್ಥ್ಯ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು ಮತ್ತು ತಮ್ಮ ಬೋಧನಾ ಕೌಶಲ್ಯವನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನೀವು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ನೀವು ವೃತ್ತಿಯನ್ನು ತೊರೆದುಬೇಡ್ರಿ. ಇಂದು ದೇಶದಲ್ಲಿ ಶಿಕ್ಷಣದ ಗುಣಮಟ್ಟ ಭಾಳಷ್ಟು ಏನಾಗ್ತಾ ಇದೆ, ಕುಸಿತಗೊಳ್ತಾ ಇದೆ. ಅದಕ್ಕೆ ನಿಮಗೆ ಒಂದು ವಿಚಾರ ಗಮನಕ್ಕೆ ಏನು ಅಂತಂದರೆ ನಿಮ್ಮ ಸಾಮರ್ಥ್ಯವನ್ನು, ಪರೀಕ್ಷೆಯನ್ನು, ನಿಮ್ಮ ಒಂದು ಎಬಿಲಿಟಿಯನ್ನು, ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಿಕೊಡ್ರಿ ಅನ್ನುವಂಥ ವಿಚಾರಕ್ಕೆ ಇದು ಭಾಳಷ್ಟು ಪ್ರಚಲಿರ್ತಕ್ಕಂಥದ್ದು, ದೇಶದಲ್ಲಿ ಸುದ್ದಿ ಮಾಡಿರ್ತಕ್ಕಂಥದ್ದು. ಈಗ ಆಲ್ರೆಡಿ ದೆಹಲಿಯಲ್ಲೇ ಸಾಕಷ್ಟು ಎಲ್ಲ ರಾಜ್ಯಗಳು ಶಿಕ್ಷಕರು, ಸೇವೆಯಲ್ಲಿರ್ತಕ್ಕಂಥ ಶಿಕ್ಷಕರು ಸಾಕಷ್ಟು ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದರು. ಆದರೂ ಮೇಲ್ಮನವಿಯನ್ನು ಸಲ್ಲಿಸಿದರು, ತಿರಸ್ಕಾರಗೊಂಡಿದೆ ಸ್ನೇಹಿತರೆ. ಇಲ್ಲಿ ಇಷ್ಟೇ, ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಣೆಗೊಳಿಸಬೇಕು, ಕೌಶಲ್ಯವನ್ನು ಡೆವಲಪ್ಮೆಂಟ್ ಮಾಡಬೇಕು, ಬೋಧನಾ ಕೌಶಲ್ಯವನ್ನು ಹೆಚ್ಚಿಸಬೇಕು ಅನ್ನುವಂಥ ವಿಚಾರಕ್ಕೋಸ್ಕರ ಶಿಕ್ಷಣವನ್ನು ಸುಧಾರಣೆ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ನ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಈ ಒಂದು ಪಾತ್ರ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದು ಅನುದಾನಿತ ಶಾಲೆ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಈಗ ವಸತಿ ಶಾಲೆ ಆಗಿರ್ಬೋದು, ಶಾಲಾ ಶಿಕ್ಷಣದಲ್ಲಿ ಪಾತ್ರ ಕಂಪಲ್ಸರಿ TET ಆಗೇ ಇದೆ. TET ಕಂಪಲ್ಸರಿ ಆಗೋದಿದೆ. ಅದಕ್ಕೆ ಈಗ ಬರ್ತಕ್ಕಂಥ TET ಪರೀಕ್ಷೆ ಡಿಸೆಂಬರ್ 7 ಏನಿದೆ, ಎಲ್ಲರೂ ಪಾತ್ರ ಪಾಸ್ ಆಗಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ಸರಳ ಇರುತ್ತೆ. ಒಂದು ಸ್ವಲ್ಪ ನಿಮ್ಮ ಒಂದು ಮೈಂಡನ್ನು ಚೆನ್ನಾಗಿ ಅದಕ್ಕೆ ತರಬೇತಿ ಕೊಡೋದ್ರ ಮೂಲಕ, ಸ್ಟ್ರಾಟಜಿಗಳನ್ನ ಮಾಡೋದ್ರ ಮೂಲಕ ಹೆಂಗೆ ಪಾಸ್ ಆಗ್ಬೋದು ಈಸಿಯಾಗಿ ಅನ್ನೋದ್ರ ಮೂಲಕ ನೀವು ಏನಾದರೂ ಮಾಡಿದ್ದೆ ಆದರೆ ಖಂಡಿತ TET ಪರೀಕ್ಷೆ ಒಂದು ಟಫ್ ಆಗಿರ್ತಕ್ಕಂಥ ಪರೀಕ್ಷೆನೇ ಅಲ್ಲ. ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನು ಎಲ್ಲರೂ ಬಳಸ್ಕೊಳ್ರಿ. ಥ್ಯಾಂಕ್ ಯು ಸೋ ಮಚ್.